ಹಾಯ್ ಫ್ರೆಂಡ್ಸ್, ನಮಸ್ತೆ, ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ಕುಮಾರಸ್ವಾಮಿ ಟೆಂಪಲ್, ಸುಬ್ರಹ್ಮಣ್ಯ ಟೆಂಪಲ್, ಹನುಮಂತ ನಗರ, ಬೆಂಗಳೂರು ಸೌತ್ ಸುಬ್ರಹ್ಮಣ್ಯ ಟೆಂಪಲ್. ಫ್ರೆಂಡ್ಸ್, ಇವತ್ತು ದೇವಸ್ಥಾನ ಹನುಮಂತ ನಗರ ಎಂಟ್ರೆನ್ಸ್ ಎಲ್ಲ ಬರುತ್ತೆ. ಅದು ಬೆಟ್ಟದ ಮೇಲೆ ಬರ್ತದೆ. ಬೆಟ್ಟದ ಹೆಸರು ಬಂದರೆ ನರಹರಿ ರಾಯರ ಬೆಟ್ಟ. ಇದು ಎಂಟ್ರೆನ್ಸ್ ಅಲ್ಲೇ ಕೆಳಗಡೆ ಒಂದು ನಾವು ಅಲ್ಲೇ ದೇವಸ್ಥಾನ ಕಾಲು ತೊಳ್ಕೊಂಡು ದೇವಸ್ಥಾನ ಹತ್ರನೇ ಚಪ್ಪಲ್ ಸ್ಟ್ಯಾಂಡ್ ಇದೆ. ಚಪ್ಪಲ್ ಸ್ಟ್ಯಾಂಡಿಂದ ಹತ್ತು ಮೇಡ ಹೋಗ್ಬೋದು. ಕೆಳಗಡೆ ಬಂದು ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಬಂದು ನಿಮಗೆ ಹನುಮಾನ ವೀರ ಆಂಜನೇಯ ಟೆಂಪಲ್ ಇದೆ, ದೇವಸ್ಥಾನ ಇದೆ. ಅಲ್ಲಿ ದರ್ಶನ ಮಾಡಿಕೊಂಡು ಮೇಲೆ ಬೆಟ್ಟ ಹತ್ತೋ ಮೆಟ್ಲು ಒಂದು 150 ಮೆಟ್ಲು ಹತ್ತಬೇಕು. ಫ್ರೆಂಡ್ಸ್, 150 ಮೆಟ್ಲು ಹತ್ತಿದ್ರೇ ರೈಟ್ ಸೈಡಿಗೆ ಹತ್ತ ಎಂಟ್ರೆನ್ಸಲ್ಲೇ ಪಂಚ ಗಣಪತಿ ಟೆಂಪಲ್ ಬರುತ್ತೆ. ಗಣಪತಿ ಟೆಂಪಲ್ಲು ಅಲ್ಲಿ ದರ್ಶನ ಪಡ್ಕೊಂಡು ಮೇಲೆ ಹತ್ತಿದ್ರೇ ನಿಮಗೆ ಲೆಫ್ಟ್ ಸೈಡಿಗೆ ಉದ್ಭವ ಆದಿಶೇಷ ದೇವಸ್ಥಾನ ಬರುತ್ತೆ. ಹೊರಡೆ ಹೋಗ್ಬಿಟ್ಟು ಆದಿಶೇಷನ ದೇವಸ್ಥಾನ, ಸುಬ್ರಹ್ಮಣ್ಯ ಆದಿಶೇಷನ ದೇವಸ್ಥಾನ ದರ್ಶನ ಮಾಡಿಕೊಂಡು ಹಂಗೆ ನಾವು ಮೇಲೆ ಹೋದ್ರೆ ದೇವಸ್ಥಾನ ಇದೆ. ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ದೇವಸ್ಥಾನ ಬಂದು ಎಂಟ್ರೆನ್ಸ್ ಆಗಿದ ತಕ್ಷಣ ಒಳ್ಳೆ ಡಿಸೈನ್ಗಳು ಸಗರಾಗಿ ಕೊಟ್ಟವ್ರೆ. ಗೋಡೆಗಳಲ್ಲಿ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. ಗೋಡೆಗಳಲ್ಲಿ ಎಲ್ಲ ಥರ ಡಿಸೈನ್ ಮಾಡಿದ್ದಾರೆ. ದೇವ್ರ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. ಫ್ರೆಂಡ್ಸ್, ಸಗರಾಗಿದೆ ದೇವಸ್ಥಾನ. ಎಂಟ್ರೆನ್ಸ್ ಒಳ್ಳೆ ಹೋಗಿದ ತಕ್ಷಣ ನಮಗೆಲ್ಲ ಥರ ಅಲಂಕಾರಗಳು ಮಾಡಿಟ್ಟಿದ್ದಾರೆ. ದೇವಸ್ಥಾನ ಗೋಡೆಯಲ್ಲೇ ಮಾಡಿದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ, ತುಂಬ ಅದ್ಭುತವಾಗಿತ್ತು ನೋಡೋದಕ್ಕಂತೂ. ನೋಡೋದು ದರ್ಶನ ಮಾಡಿಕೊಂಡು ಅಲ್ಲೇ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಚಿಕ್ಕದಾಗಿ. ಅದನ್ನು ನೋಡಿಕೊಂಡು ಮೇಡೆ ಒಂದು 2 ಸ್ಟೆಪ್ ಹತ್ತು ಮೇಡೆ ಹೊರನೆ ನಮಗೆ ಇಲ್ಲಿ ಹನುಮಂತ ನಗರ ಸುಬ್ರಹ್ಮಣ್ಯ ದೇವಸ್ಥಾನ ಒಳ್ಳೆ ಇದೆ. ಈಶ್ವರನ ಜೊತೆ ಇದ್ದಾರೆ ದೇವ್ರು ಬಂದು ಸುಬ್ರಹ್ಮಣ್ಯ ದೇವಸ್ಥಾನ ದೇವ್ರು ಬಂದು ಈಶ್ವರನ ಜೊತೆ ಇರೋದು. ಅದೇ ತುಂಬ ಹಳೆಯ ದೇವಸ್ಥಾನ ಇದು. ಇಲ್ಲೆಲ್ಲ ಬಂದು ನಾವು ರಜನಿಕಾಂತ್ ಅವರಾಗಲಿ, ಫಿಲಮ್ ಸ್ಟಾರ್ ಆಗಲಿ ಎಲ್ಲ ಬಂದು ಅಲ್ಲಿ ಆಟ ಆಡಿದ್ದಾರೆ. ಎಲ್ಲ ಬಂದು ಅವಾಗ ಬಂದು ಇಲ್ಲೇ ಬಂದು ದೇವಸ್ಥಾನ ಬರ್ತಾರೆ. ರಜನಿಕಾಂತ್ ಅವರು ತುಂಬ ಸಲ ಬಂದವ್ರೆ. ಅದು ಯಾವುದೋ ವೀಡಿಯೋದಲ್ಲಿ ನಾನು ಅವ್ರ ಅಣ್ಣ ಬಂದು ಮಾತಾಡೋದು ನೋಡಿದ್ದೀನಿ. ನಾನು ನೋಡಿರೋದು ಹಂಗೆ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ರಜನಿಕಾಂತ್ ಅವರೆಲ್ಲ ಬಂದವರು ಇಲ್ಲಿಗೆ ಬಂದು ಇಲ್ಲಿ ನೋಡ್ಕೊಂಡು ಎಲ್ಲ ಇಲ್ಲೇ ಇದ್ದಿದ್ದಾರಲ್ಲ ಅವರು. ರಜನಿಕಾಂತರಲ್ಲಿ ಇಲ್ಲೇ ಇದ್ದವರು ಬಂದು ದೇವಸ್ಥಾನಕ್ಕೆ ಬಂದು ನಿಮಗೆ ಅವಾಗ ಬರ್ತಾಯಿದ್ರಂತ ಆಗ ರನ್ನರ್ ಹೇಳಿರೋ ವೀಡಿಯೋ ನಾನು ನೋಡಿದ್ದೀನಿ. ಅದೇ ನಿಮಗೆ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಶ್ವರನ ಜೊತೆ ಸುಬ್ರಹ್ಮಣ್ಯ ಸ್ವಾಮಿ ಇದೆ. ಪಕ್ಕದಲ್ಲಿ ಬಂದು ಪಾರ್ವತಿ ದೇವರಿದೆ. ಆ ಕಡೆ ಅದೇ ಪಕ್ಕದಲ್ಲಿ ಬಂದು ಗಣಪತಿ ದೇವಸ್ಥಾನ ಇದೆ. ಇಲ್ಲಿ ಬಂದು ಸುಮಾರು ಜನಗಳ ಕಾವಡಿ ಎತ್ಕೊಂಡ್ಬರ್ತಾರೆ. ತೈಪೂಸದಲ್ಲಿ ಕಾವಡಿ ಎತ್ಕೊಂಡ್ಬಂದು ಇಲ್ಲಿ ಅರ್ಕೆಗಳು ಮಾಡ್ಕೊತಾರೆ. ಆಮೇಲೆ ಮೈಯಲ್ಲಿ ಅಲರ್ಜಿಗಳಿದ್ರೂ ಅಂಥದ್ದಿದ್ರೂ ಬಂದು ಉಪ್ಪು ತೊಗೊಂಬಂದು ಅಲ್ಲಿಕ್ಕೆ ಪೂಜೆ ಮಾಡ್ತಾರೆ. ಆ ಥರ ಅಲರ್ಜಿ ಇದ್ರೂ ಏನೇ ಇದ್ರೂ ಬಂದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಅರ್ಕೆ ಹೊತ್ಕೊಂಡವ್ರೆ ಎಲ್ಲ ನಿರ್ವೃತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇಲ್ಲಿ ಚೆನ್ನಾಗಿದೆ. ಒಂದ್ಸಲ ಬೆಟ್ಟದ ಮೇಲೆ ಬರ್ತದೆ. ಇದು ಬೆಟ್ಟ ಹತ್ತು ಬರಬೇಕು. ಬೆಟ್ಟ ಹತ್ತು ಬಂದರೆ 150 ಮೆಟ್ಲು ಹತ್ತಬೇಕು. ಅದು ಬಂದು ನೋಡೋಕ್ಕೆ ಚೆನ್ನಾಗಿದೆ. ಹಿಂದೆ ಬಂದು ನೋಡ್ಕೊಂಡ್ಬಂದ್ರೂ ಚೆನ್ನಾಗಿದೆ. ದೇವಸ್ಥಾನ ನಗರ ಇದೆ, ಅಲ್ಲೇ ಚೆನ್ನಾಗಿದೆ. ಆಮೇಲೆ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ನೋಡ್ಬೋದು. ನೋಡೋದಕ್ಕಂತೂ ಕರ್ನಾಟಕ ಸಾಲವ ಸುಬ್ರಹ್ಮಣ್ಯನ ಬಂದು ಅಷ್ಟು ಥರ ಅಲಂಕಾರ ಮಾಡಿರ್ತಾರೆ. ತುಂಬ ಚೆನ್ನಾಗಿದೆ. ಅಲ್ಲಿ ತುಂಬ ನೋಡೋದಕ್ಕಂತೂ ಸುಬ್ರಹ್ಮಣ್ಯನ ಗಣಪತಿನ ಪಾರ್ವತಿಯಮ್ಮನ ಅಲಂಕಾರ ಬಂದು ಸಗರ ಮಾಡಿರ್ತಾರೆ. ಇಲ್ಲಿ ಚೆನ್ನಾಗಿದೆ. ಫ್ರೆಂಡ್ಸ್, ಇದು ಒಂದ್ಸಲಿ ವಿಸಿಟ್ ಮಾಡಿ. ಆಮೇಲೆ ಟೈಮ್ ಇದ್ದರೆ ಕೆಳಗಡೆ ಮಕ್ಕಳು ಕರ್ಕೊಂಬಂದ್ರೆ ಪಾರ್ಕ್ ಇದೆ. ಪಾರ್ಕಲ್ಲಿ ತುಂಬ ಸಗರ ಮಾಡೋದಾರೆ. ಫಸ್ಟ್ ಬೆಟ್ಟ ಆಯಿತು. ಬೆಟ್ಟ ಎಲ್ಲ ಕ್ಲೀನಾಗಿ ಹೊಡೆದ್ಬಿಟ್ಟು ಪಾರ್ಕ್ ಮಾಡಿದ್ದಾರೆ. ಪಾರ್ಕ್ ಬಂದು ತುಂಬ ಚೆನ್ನಾಗಿದೆ. ಮಕ್ಕಳು ಆಟ ಆಡೋದಕ್ಕೂ ಆಮೇಲೆ ದೊಡ್ಡವ್ರು ಎಕ್ಸಸೈಸ್ ಮಾಡೋದಕ್ಕೂ ದೊಡ್ಡದಾಗಿ ಮಾಡಿದ್ದಾರೆ. ಪಾರ್ಕ್ ವಾಕಿಂಗ್ ಬರ್ತಾರೆ. ತುಂಬ ಜನ ವಾಕಿಂಗ್ ಬರ್ತಾರೆ. ಅಲ್ಲಿ ವಾಕಿಂಗ್ ಬಂದು ಆಟ ಆಡ್ಕೊಂಡು ಮಕ್ಕಳನ್ನ ಆಟಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತುಂಬ ಚೆನ್ನಾಗಿದೆ. ಪಾರ್ಕು ಚೆನ್ನಾಗಿದೆ. ಟೈಮ್ ಪಾಸ್ ಚೆನ್ನಾಗಿರ್ತದೆ. ಸಾಯಂಕಾಲ ಬಂದರೆ ವಾಕಿಂಗ್ ಮಾಡ್ದಂಗೆ ಇರ್ತದೆ. ದೇವರು ಕೈ ಮುಗ್ದಂಗೆ ಇರ್ತದೆ. ಮಕ್ಕಳು ಆಟಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೋದು. ಫ್ರೆಂಡ್ಸ್, ಅಲ್ಲೇ ಪಕ್ಕದಲ್ಲೇ ಈಶ್ವರಂತ ದೇವಸ್ಥಾನ ಇದೆ. ಅದು ಚಿಕ್ಕದಾಗಿ ದೇವಸ್ಥಾನ ಒಂದಿದೆ. ಅದು ನೋಡ್ಕೋಬೋದು. ಅಲ್ಲಿ ಪಾರ್ಕಲ್ಲೇ ಇದೆ. ಸಗದ ಮಾಡಿದ್ದಾರೆ ಪಾರ್ಕನ್ನು. ತುಂಬ ಚೆನ್ನಾಗಿದೆ. ನಿಮಗೇನು ದೂರ ಅನ್ಸಲ್ಲ. ಗೂಗಲಲ್ಲಿ ಹೋಗ್ಬಿಟ್ಟು ಗೂಗಲಲ್ಲಿ ಹನುಮಂತ ನಗರ ಸುಬ್ರಹ್ಮಣ್ಯ ಅಂತ ಹಾಕಿದ್ರೆ ಗೂಗಲಲ್ಲಿ ಸಿಗ್ತದೆ, ಮ್ಯಾಪ್ ಸಿಗ್ತದೆ. ಆರಾಮಾಗಿ ಬಿಡ್ಬೋದು. ಎಂಟ್ರೆನ್ಸಲ್ಲಿ ಗೋಪುರ ಬರ್ತದೆ. ಆ ಗೋಪುರ ಹೊರಡಕ್ಕೆ ಹೊರಡೋಣ ನಿಮಗೆ ದೇವಸ್ಥಾನ ಕಾಣಿಸ್ತದೆ. ಚೆನ್ನಾಗಿದೆ. ತೈಪೂಸ ಜೋರಾಗಿರ್ತದೆ. ಫ್ರೆಂಡ್ಸಲ್ಲಿ ತುಂಬ ಜನ ಬರ್ತಾರೆ. ತುಂಬ ಜನ ಕಾವಡಿ ಇಟ್ಕೊಂಡ್ಬರ್ತಾರೆ. ಸಕಲ ಮಾಡಿರ್ತಾರೆ.
ಹೋದ ವಾರದಲ್ಲಿ ಇದೇ ಸೇಮ್ ತಿಂಗಳು ಹೋದ ವಾರದಲ್ಲಿ ಆಗಿತ್ತು. ಇದು ಥೈಪೂಸಮ್ ತುಂಬ ಜೋರಾಗಿತ್ತು, ತುಂಬ ರಶ್ ಇರ್ತದೆ, ತುಂಬ ಜನ ಬರ್ತಾರೆ. ತುಂಬ ಜನ ಬಂದು ಕಾವಡಿ ಇಟ್ಕೊಂಡ್ಬರ್ತಾರೆ ಫ್ರೆಂಡ್ಸ್. ಚೆನ್ನಾಗಿರ್ತದೆ ನೋಡೋಕ್ಕೆ. ಪಾರ್ಕ್ ಇದೆ, ಬಂದು ಫ್ಯಾಮಿಲಿಯೊಳಗೆ ಬಂದು ನೋಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಮುಂದಕ್ಕೆ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ. ದೇವಸ್ಥಾನ ಎಲ್ಲ ದೇವಸ್ಥಾನ ಒಂದೇ ಕಡೆ ಸಿಗ್ತದೆ. ನಿಮ್ಗೆ ಆಂಜನೇಯನ ಸಿಗ್ತದೆ, ಪಂಚಮುಖಿ ಗಣಪತಿ ಸಿಗ್ತದೆ, ಆಮೇಲೆ ನಿಮಗೆ ಸುಬ್ರಹ್ಮಣ್ಯ, ಈಶ್ವರ, ಆಮೇಲೆ ಗಣಪತಿ, ಪಾರ್ವತಿ ಎಲ್ಲ ಥರ ದೇವರುಗಳು ಸಿಗ್ತದೆ. ಪಾರ್ಕ್ ಇದೆ, ಆಟಾಡೋಕ್ಕೆ, ಮಕ್ಕಳು ಆಟಾಡೋಕ್ಕೆ ತುಂಬ ಚೆನ್ನಾಗಿದೆ. ಪಾರ್ಕು ಹೊಸದಾಗಿ ಮಾಡಿದ್ದಾರೆ. ಆಮೇಲೆ ದೊಡ್ಡದಾದ ವಾಟರ್ ಟ್ಯಾಂಕ್ ಇದೆ. ಹಳೇದು ವಾಟರ್ ಟ್ಯಾಂಕ್ ಒಂದು ಇತ್ತು ಅಲ್ಲಿ. ಇವಾಗ ಪಾರ್ಕೆಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಲೈಟ್ಗೆಲ್ಲ ಹಾಕ್ಬಿಟ್ಟು ಸಗದಾಗಿದೆ. ನೈಟಲ್ಲಿ ನೋಡೋಕ್ಕೆ ಅವಾಗ ಫಸ್ಟ್ ಬರೀ ವಾಟರ್ ಟ್ಯಾಂಕ್ ದೊಡ್ಡದಾಗಿ ಒಂದಿತ್ತು. ಆಮೇಲೆ ನೀರು ಸಪ್ಲೈ ಆಗ್ತಾಯಿತ್ತು ಸರೌಂಡಿಂಗ್ ಎಲ್ಲ. ವಾಟರ್ ಟ್ಯಾಂಕ್ ಒಂದಿತ್ತು. ಇವಾಗ ಆ ವಾಟರ್ ಟ್ಯಾಂಕ್ ಪಕ್ಕದಲ್ಲೆಲ್ಲ ಪಾರ್ಕ್ ಮಾಡಿಬಿಟ್ಟು ಎಲ್ಲ ಥರ ಫೆಸಿಲಿಟೀಸ್ ಕೊಟ್ಟವ್ರೆ. ಚೆನ್ನಾಗಿದೆ ಪಾರ್ಕು. ಮಕ್ಳನ್ನ ಕರ್ಕೊಂಬಂದು ಆಟಾಡಿಸ್ಕೊಂಡು ಹೋಗ್ಬೋದು. ಏಜ್ ಆದವರು ಎಕ್ಸಸೈಸ್ ಮಾಡೋಕ್ಕೆ, ದೊಡ್ಡವ್ರದ್ದು ಎಕ್ಸಸೈಸ್ ಮಾಡೋಕ್ಕಿದೆ. ಅದು ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಶೇರ್ ಮಾಡಿ, ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಒಂದೊಂದು ವೀಡಿಯೋ ಹಾಕ್ತಾಯಿದ್ದೀನಿ. ನನ್ನ ಕೇಳಿ ಆಗೋದಷ್ಟು ಒಂದೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಇಷ್ಟ ನಾವು ಕೇಳೋಕ್ಕಾಗ ನಿಮ್ಮನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.